ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಯಾವಾಗಲೂ ಯೂಸ್ ಮಾಡೋ ನೀಡಲ್ ನಂಬರ್ ಬಂದುಬಿಟ್ಟು 0.7 mm ಕ್ರೋಶಾ ನೀಡಲ್ಲು ಯೂಸ್ ಮಾಡೋದು. ಹಾಗೆ ನೋಡಿ 6 ಎಳೆ ದಾರ ತೊಗೊಂಡ್ಬಿಟ್ಟು ನಾನು ಗಂಟು ಹಾಕ್ಕೊಂಡಿದ್ದೀನಿ ಬಟ್ಟೆಗೆ. ಇವಾಗ ನಾನು ಬಟ್ಟೆಗೆ ಸೂಜಿಯನ್ನು ಹಾಕ್ಬಿಟ್ಟು ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ನೋಡಿ 4 ಚೈನ್ನ ನಾವು ಹಾಕ್ಕೋಬೇಕು. ಇವಾಗ 1 2 3 4 ನೋಡಿ 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾವು ತಿರ್ಗಾ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ದಾರ ಲಾಕ್ ಆದಮೇಲೆ ನೋಡಿ ದಾರ ಲಾಕ್ ಆದಮೇಲೆ ಒಂದು ಸ್ವಲ್ಪ ಮೇಲೆ ಎಳೆದ್ಬಿಟ್ಟು ನಾನು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾನು ರೌಂಡ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಫ್ಲವರ್ ಬೀಡು ಇಲ್ಲ ಬೇರೆ ಬೇರೆ ಥರ ಡಿಸೈನ್ ಬರುತ್ತವೆ, ನೀವು ಯೂಸ್ ಮಾಡ್ಕೋಬಹುದು. ಈಗ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಬೀಡ್ ಲಾಕ್ ಆದಮೇಲೆ ನೋಡಿ ಮತ್ತೆ ನೀಡಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಮತ್ತೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ತಿರ್ಗಾ ನಾನು 4 ಚೈನ್ ಹಾಕ್ತಿದ್ದೀನಿ. ನೋಡಿ 4 ಚೈನ್ ಆದಮೇಲೆ ಫ್ರೆಂಡ್ಸ್ ನೋಡ್ಕೊಳ್ಳಿ, 4 ಚೈನ್ ಆದಮೇಲೆ ಬಟ್ಟೆನ ನಾವು ತಿರುಗಿಸ್ಬೇಕು. ಟರ್ನ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡ್ಬಿಟ್ಟು ನೋಡಿ ಬೀಡ್ ಪಕ್ಕ ನಾವು ಲಾಕ್ ಮಾಡ್ಕೊಂಡಿದ್ದಲ್ವ ಆವಾಗಲೇ, ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಆದಮೇಲೆ ನಾವು ತಿರ್ಗಾ 4 ಚೈನ್ ಹಾಕ್ಕೊಳ್ಳೋಣ. ಬಟ್ಟೆ ಟರ್ನ್ ಆಗೇ ಇದೆ ಫ್ರೆಂಡ್ಸ್. ಇವಾಗ ನೋಡಿ 4 ಚೈನ್ ಆದಮೇಲೆ ಸ್ಟಾರ್ಟಿಂಗ್ ಒಂದು ಸಲ ನಾವು ಲಾಕ್ ಮಾಡ್ಕೊಂಡಿದ್ವಲ್ವ, ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ ಇನ್ನೊಂದು ಟೈಮ್ ನಾವು. ಇವಾಗ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ ಈ ಥರ. ನೋಡಿ ಫ್ರೆಂಡ್ಸ್, ಬಟ್ಟೆ ಈ ಥರ ಟರ್ನ್ ಆದಮೇಲೆ ನೋಡಿ ಇಲ್ಲೊಂದು ಕಂಬ ಬಂತಲ್ವ. ಇವಾಗ 1 2 3 ಚೈನ್ನ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ 3 ಚೈನ್ ಆದಮೇಲೆ ನಾವು ಇಲ್ಲಿ ಕಂಬ ಕಾಣಿಸ್ತಿದೆಯಲ್ವ, ಅದ್ರ ಮಧ್ಯಕ್ಕೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಒಂದು ಪಿಕ್ಔಟ್ ಆಗುತ್ತೆ, ಒಂದು ಡಿಸೈನ್ ಕಾಣಿಸುತ್ತೆ ನಮಗಿಲ್ಲಿ. ಇದಾದಮೇಲೆ ಇವಾಗ ನೋಡಿ ನೀಡಲ್ ಮೇಲೆ 2 ಟೈಮ್ಸ್ ನಾವು ದಾರ ತೊಗೋಬೇಕು. 2 ಸಲ ದಾರ ತೊಗೊಂಡು ಬೀಡ್ಸ್ ಹಿಂದೆ ಸೈಡಲ್ಲಿ ನಾವು ಚೈನ್ ಹಾಕಿದ್ವಲ್ವ, ನೋಡಿ ಈ ಥರ ಅದರ ಇದರಲ್ಲಿ ಹೋಗ್ಬಿಟ್ಟು ನಾವು ಚೈನ್ ಹಾಕಿದ್ವಲ್ಲ ಬೀಡ್ ಹಿಂದ್ಗಡೆ, ಆ ಚೈನ್ಗೆ ಹೋಗ್ಬಿಟ್ಟು ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ನಾವು ಕ್ರೋಶೆನ. ನೋಡಿ ಇದಾದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು 1 2 3 ಈ ಥರ ಹಾಕ್ಕೊಂಡು ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದು ನೋಡಿ ಲಾಕ್ ಮಾಡಿಕೊಂಡ್ರೆ ಒಂದು ಕ್ರೋಶೆಟ್ ಕಾಣಿಸುತ್ತೆ ಇಲ್ಲಿ ಪಿಕ್ಔಟು. ನಾವು ಈ ಥರ ಸ್ವಲ್ಪ ಇದು ಮಾಡ್ಕೋಬೇಕು ಕೈಯಿಂದನೇ, ಆಯ್ತಲ್ವಾ. ಈ ಥರ ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನಾವು ಚೈನ್ ಒಳಗಡೆಯಿಂದ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಆಮೇಲೆ 1 2 3 ಚೈನ್ನ ಹಾಕ್ಬಿಟ್ಟು ಕಂಬದ ಮಧ್ಯದಲ್ಲಿ ನೋಡಿ ಈ ಥರ 2 ಕಂಬ ಕಾಣಿಸುತ್ತಲ್ವ, ಇದು ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಈ ಥರ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ಥರ ಡಿಸೈನ್ ಬರುತ್ತೆ ನೋಡಿ. ಮತ್ತೆ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನೋಡಿ 1ರಲ್ಲಿ 2ರಲ್ಲಿ 1 2ರಲ್ಲಿ 1 ಈ ಥರ ತಗೊಂಡು ಇವಾಗ ಒಂದು ಚೈನ್ನ ಹಾಕ್ಬಿಟ್ಟು 1 2 3 ಆಗಿದೆ ಅಲ್ವಾ. ಇವಾಗ ಒಂದು ಚೈನ್ನ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ನಾನು ಮೀಡಿಯಮ್ ಸೈಜ್ ಬೀಡನ್ನ ನೋಡಿ ಈ ಥರ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದಮೇಲೆ
ನೋಡಿ ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳೋದು. ಇನ್ನೊಂದು ಕ್ರೋಶೆಟ್ ಆಗುತ್ತೆ ಇಲ್ಲಿ ನೋಡಿ. ಪಿಕೋಟ್ ಆಯಿತು. 1 2 3 ಆದಮೇಲೆ ನಾನು 4ನೇ ಇದಕ್ಕೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಹಾಗೆ ನೋಡಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೋಬೇಕು. ಕಂಬದ ಮಧ್ಯದಲ್ಲಿ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಒಂದು ಸ್ಟೆಪ್ಪಲ್ಲೇ ಹಾಕ್ಕೊಂಡು ಹೋಗ್ಬೋದು ಆರಾಮ್ಸೆ. ನೋಡಿ ಈ ಥರ ಬರುತ್ತೆ. ಸೂಜಿ ಮೇಲೆ ದಾರ ತಗೊಂಡು ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ 3 ಕ್ರೋಶನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ಮತ್ತೆ 3 ಚೈನು 3 ಚೈನ್ ಆದಮೇಲೆ ಕಂಬದ ಮಧ್ಯದಲ್ಲಿ ಹೋಗಿ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಇದಾದಮೇಲೆ ಇವಾಗ ನೋಡಿ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನೀಡಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ನಾವು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಕಾಣಿಸುತ್ತೆ. ಒಂದು ಆರ್ಚ್ ರೆಡಿ ಆಯ್ತು. ಇವಾಗ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ ಫ್ರೆಂಡ್ಸ್. ಆರಾಮ್ಸೆ ಮಾಡ್ಕೋಬೋದು. ನೀವು 1 ಗಂಟೆ ಇಲ್ಲ 2 ಗಂಟೆಯಲ್ಲಿ ಮುಗಿಸ್ಕೊಂಬಿಡ್ಬೋದು ಆರಾಮ್ಸೆ ಒಂದು ಸೀರೆಗೆ. ನೋಡಿ ಇವಾಗ ನಾನು ಇಲ್ಲಿ ಕುಚ್ಚನ್ನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಬರೀ ಡಿಸೈನ್ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಕುಚ್ಚು ಹಾಕೋದಿದ್ರೆ ಇಲ್ಲಿ 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಬಿಟ್ಕೋಬೇಕು. ನಾನಿಲ್ಲಿ ಬರೀ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ 3 ಚೈನ್ ಆದಮೇಲೆ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಲಾಕ್ ಮಾಡಿಕೊಂಡು 4 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ 4 ಚೈನ್ ಆದಮೇಲೆ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ನಾನು ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ದಾರಾನ ಮೇಲೆ ಎಳೆದು ಒಂದು ಬಿಗ್ ಸೈಜ್ ಬೀಡನ್ನ ಒಂದು ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಿಕೊಂಡು ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಈಗ ಮತ್ತೆ ನಾನು 4 ಚೈನನ್ನು ಹಾಕ್ತಾಯಿದ್ದೀನಿ. ನೋಡಿ 4 ಚೈನನ್ನು ಹಾಕಿ ಆದಮೇಲೆ ನೋಡಿ ಫ್ರೆಂಡ್ಸ್ 4 ಚೈನ್ ಆದಮೇಲೆ ನಾನು ಬಟ್ಟೆನ ಟರ್ನ್ ಮಾಡ್ಕೊತಾ ಇದ್ದೀನಿ. ಈ ಥರ ಟರ್ನ್ ಮಾಡ್ಕೊಂಡ್ಬಿಟ್ಟು ಈಗ ಬೀಡ್ ಪಕ್ಕ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡ್ ಪಕ್ಕ ನಾವು ಲಾಕ್ ಮಾಡ್ಕೊಂಡಿದ್ವಲ್ವ ಅಲ್ಲಿಗೆ ಹೋಗ್ಬಿಟ್ಟು ನಾವು ಈಗ ಲಾಕ್ ಮಾಡ್ಕೊಳ್ಳೋಣ. ಹಾಗೆ ತಿರ್ಗಾ 4 ಚೈನ್ನ ಹಾಕ್ಕೊಳ್ಳೋಣ. 1 2 3 4 ಹಾಕ್ಬಿಟ್ಟು ನಾವು 4 ಚೈನ್ 3 ಚೈನ್ ಆದಮೇಲೆ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಇದನ್ನು ಸಮೇತ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 1 2 3 ಚೈನನ್ನು ಹಾಕಿ ನೋಡಿ ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನಾವು ಲಾಕ್ ಮಾಡಿಕೊಂಡು ಒಂದು ಪಿಕೋಟ್ನ ರೆಡಿ ಮಾಡ್ಕೊಳ್ಳೋದು ಆಯ್ತಲ್ವ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡ್ ಬ್ಯಾಕ್ ಇದರಲ್ಲಿ ನಾವು ಚೈನ್ಗೆ ಹೋಗ್ಬಿಟ್ಟು ದಾರ ತೊಗೊಂಡು ಬಂದು ನೋಡಿ 2ರಲ್ಲಿ 1
ಎರಡರಲ್ಲಿ ಒಂದು, ಈ ಥರ ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತು 3 ಚೈನ್ನ ಹಾಕಿ, ನಾನು ಇದನ್ನು ಹಿಂದಿನ ವಿಡಿಯೋದಲ್ಲಿ 2 ಚೈನ್ ಹಾಕ್ಬಿಟ್ಟು ಯಾವ ಥರ ಪಿಕೌಟ್ ಮಾಡೋದನ್ನು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು 3 ಟೈಮ್ಸ್ ನಾನು ಅದೇ ಡಬಲ್ ಕ್ರೋಶೆ ಹಾಕ್ಬಿಟ್ಟು ಯಾವ ಥರ ಪಿಕೌಟ್ ಮಾಡೋದಂತ ತೋರಿಸಿದ್ದೀನಿ. ಈಗ ಇದು ಸ್ವಲ್ಪ ಉದ್ದ ಬರಲಿ, ಲೆಂತಿಯಾಗಿ ಬರಲಿ ಅನ್ನೋದಕ್ಕೆ ನಾನು ಟ್ರಿಬಲ್ ಕ್ರೋಶೆನ ಹಾಕಿದ್ದೀನಿ. ನೋಡಿ ಈ ಥರ ಬರ್ತಾಯಿದೆ. ಇದಾದಮೇಲೆ ಮತ್ತೆ ನೋಡಿ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಟ್ರಿಬಲ್ ಕ್ರೋಶನ ರೆಡಿ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಆದಮೇಲೆ ನೋಡಿ 3 ಚೈನ್ನ ಹಾಕ್ತಾಯಿದ್ದೀನಿ ನಾನು. 3 ಚೈನ್ನ ಹಾಕ್ಬಿಟ್ಟು ನೋಡಿ ಇದು ಕಂಬದ ಮಧ್ಯದಲ್ಲಿ ಹೋಗಿ ಈ ಥರ ಪಿಕೌಟ್ನ ಮಾಡಿಕೊಂಡು ಮತ್ತೆ ತಿರ್ಗಾ ನಾನು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಟ್ರಿಬಲ್ ಕ್ರೋಶನ ಹಾಕ್ಕೊಂಡು ನೋಡಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಚೈನ್ನ ಹಾಕಿಬಿಟ್ಟು ನಾನು ಮೀಡಿಯಮ್ ಸೈಜ್ ಬೀಡನ್ನ ಹಾಕಿಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ಇದೇನು ಕಂಬದ ಪಕ್ಕ ನಾವು ಇದರಲ್ಲಿ ಲಾಕ್ ಮಾಡ್ಕೊತೀವಲ್ಲ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಿಕೊಂಡು ಒಂದು ನೀಟಾಗಿ ಪಿಕೌಟ್ ಆಗುತ್ತೆ. 1 2 3 ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಬೀಡನ್ನ ಹಾಕಿದ್ದೀನಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ. ಆಮೇಲೆ ಮತ್ತೆ 3 ಚೈನ್ನ ಹಾಕಿಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಇದೇ ಥರ ಫ್ರೆಂಡ್ಸ್. ಹಾಗೆ ನಾವು ಫುಲ್ ಸೀರೆಗೆ ಇದೇ ಥರ ಹಾಕ್ಕೊಂಡು ಹೋಗ್ಬೋದು. ನಮಗೇನಾದರೂ ಕುಚ್ಚು ಬೇಕಂದರೆ ಕುಚ್ಚು ಇದಕ್ಕೆ ನಾನು 3 ಚೈನ್ ಹಾಕಿದ್ದೀನಲ್ವ, ಆ ಜಾಗದಲ್ಲಿ ನೀವು 5 ಚೈನ್ನ ಹಾಕಿಬಿಟ್ಟು ಆರಾಮ್ಸೆ ಕುಚ್ಚು ಕಟ್ಕೋಬಹುದು. ಡಬಲ್ ಕಲರಲ್ಲಿ ಏನಾದ್ರು ಸಾರಿ ಇದ್ದರೆ ನೋಡಿ 1 2 3 1 2 ಆಗಿದೆ. ಈ ಕಡೆನೂ ಈಗ ಟ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಕ್ರೋಶ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಕಾಣಿಸ್ತಾ ಇದೆ ಡಿಸೈನು. ನಿಮ್ಗೇನಾದರೂ ಕುಚ್ಚು ಬೇಕು ಅಂತಂದರೆ ಇಲ್ಲಿ ನಾನು 3 ಚೈನ್ ಹಾಕಿರೋ ಗ್ಯಾಪಲ್ಲಿ ನೀವು 5 ಚೈನ್ನ ಹಾಕ್ಬಿಟ್ಟು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ಈ ಥರ ನೀಟಾಗಿ 1 ಸ್ಟೆಪ್ಪಲ್ಲೇ ಹಾಕ್ಕೋಬೋದಂಥ ಡಿಸೈನ್ ಇದು. ನೀವು ಆರಾಮ್ಸೆ 1 ಅವರಲ್ಲಿ ಮಾಡ್ಕೊಂಬಿಡ್ಬೋದು. ನೋಡಿ ಇವಾಗ ನಾನು ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. ಈ ಥರ 3 ಚೈನ್ನ ಹಾಕ್ಬಿಟ್ಟು ಇವಾಗ ಲಾಕ್ ಆಯ್ತಲ್ವ, ಲಾಕ್ ಆದಮೇಲೆ 3 ಚೈನ್ನ ಹಾಕಿದ್ದೀನಿ. 3 ಚೈನ್ನ ಹಾಕಿ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೋಡಿ ತಿರ್ಗಾ ನಾನು 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 4 ಚೈನ್ ಆದಮೇಲೆ ಒಂದು ಸ್ವಲ್ಪ ದಾರಾನ ಮೇಲೆ ಎತ್ಬಿಟ್ಟು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ತಿರ್ಗಾ 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 4 ಚೈನ್ ಆದಮೇಲೆ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು, ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಬಟ್ಟೆನ ಟರ್ನ್ ಮಾಡ್ಕೊಂಡ್ಬಿಟ್ಟು ಬೀಡ್ ಪಕ್ಕ ಲಾಕ್ ಇರೋ ಲಾಕಿಗೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ, ಬೀಡ್ ಪಕ್ಕ ಲಾಕ್ ಮಾಡಿರೋದು.
ಆ ಲಾಕಿಗೆ ಹೋಗಿ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ನಾವು ತಿರ್ಗಾ 4 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 4 ಚೈನನ್ನು ಹಾಕಿಬಿಟ್ಟು ನೋಡಿ ಲಾಕ್ ಇರೋ ಜಾಗಕ್ಕೆ ಹೋಗಿ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಬಟ್ಟೆ ಟರ್ನ್ ಆದಮೇಲೆ ನೋಡಿ ಈ ಥರ ಬರುತ್ತೆ. ಆಮೇಲೆ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ 3 ಚೈನ್ನ ಹಾಕಿಬಿಟ್ಟು ನೋಡಿ ಕಂಬದ ಮಧ್ಯದಲ್ಲಿ ಹೋಗಿ ಒಂದು ಪಿಕಾಟ್ನ ರೆಡಿ ಮಾಡ್ಕೊಳ್ಳೋಣ ಈ ಥರ. ಆಮೇಲೆ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ ಟ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು 1 2 3 ಚೈನ್ನ ಹಾಕಿ 3 ಚೈನ್ನ ಹಾಕಿಬಿಟ್ಟು ನೋಡಿ ಕಂಬದ ಮಧ್ಯದಲ್ಲಿ ಹೋಗಿ ದಾರಾನ ತಗೊಂಡು ಲಾಕ್ ಮಾಡಿಕೊಂಡ್ರೆ ಒಂದು ಪಿಕಾಟ್ ರೆಡಿ ಆಯಿತು. ಇದೇ ಥರ ನಾನು ಕಂಟಿನ್ಯೂ ಆಗಿ ಮಾಡ್ಕೋಬೇಕು. ಈ ಕಡೆ 3 ಆ ಕಡೆ 3 ಬರುತ್ತೆ. ಹಾಗೆ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ ಫ್ರೆಂಡ್ಸ್. ನೋಡಿ 1 2 3 ನೀವು ಸಿಂಪಲ್ಲಾಗಿರೋ ಸೀರೆಗೆ ಆರಾಮ್ಸೆ ಹಾಕ್ಕೋಬೋದು. ನೋಡಿ ಇದು 3 ಆಯ್ತಲ್ವ. ಇವಾಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಈ ಥರ ಹಾಕ್ಕೊಂಡು ಒಂದು ಚೈನ್ನ ಹಾಕ್ತಾಯಿದ್ದೀನಿ. ಒಂದು ಚೈನ್ ಆದಮೇಲೆ ನಾನು ಮೀಡಿಯಮ್ ಸೈಜ್ ಬೀಡನ್ನ ಸೆಟ್ ಮಾಡಿಕೊಂಡು ನೋಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನೋಡಿ ಈ ಥರ ತೊಗೊಂಡು ಬಂದು ನಾನು ಟ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದಾದಮೇಲೆ ಇವಾಗ 3 ಚೈನ್ನ ಹಾಕ್ಕೊಂಡು ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ದಾರಾನ ತೊಗೊಂಡು ಬಂದು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ನಾನು ಚೈನ್ ಬ್ಯಾಕ್ ಸೈಡಿಂದ ದಾರ ತೊಗೊಂಡು ಬಂದು ಮತ್ತು ಟ್ರಿಬಲ್ ಕ್ರೋಶನ ಮಾಡಿಕೊಂಡು 3 ಚೈನನ್ನು ಹಾಕಿ ಒಂದು ಪಿಕಾಟ್ನ ರೆಡಿ ಮಾಡಿಕೊಂಡೆ. ನೋಡಿ ಇವಾಗ ಅದೇ ಮೆಥಡ್ ಸೇಮ್ ಇರುತ್ತೆ. ಫುಲ್ ಸೀರೆಗೆ ಇದೇ ಥರ ಹಾಕ್ಕೊಂಡು ಹೋಗಬೇಕು. ಫುಲ್ ಸೀರೆಗೆ ಇದೇ ಥರ ನಾವು ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಒನ್ 2 3 ಆದಮೇಲೆ ನೋಡಿ 3 ಆದಮೇಲೆ ಕಂಬದ ಮಧ್ಯದಲ್ಲಿ ಹೋಗ್ಬಿಟ್ಟು ನಾನು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಬಟ್ಟೆ ಎಲ್ಲಿಗೆ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಡಿಸೈನು. ನೋಡಿ ಫ್ರೆಂಡ್ಸ್ ಈ ಥರ ಡಿಸೈನ್ ಕಾಣಿಸ್ತಿದೆ. ಇದೇ ಥರ ಮಾಡಿಕೊಂಡು ಹೋಗಬೇಕು. ನಿಮಗೆ ಕುಚ್ಚು ಬೇಕಂದರೆ 5 ಚೈನ್ ಹಾಕಬೇಕು. ನಮ್ಗೆ ಕುಚ್ಚು ಬೇಡ ಅಂದರೆ 3 ಚೈನ್ ಹಾಕಿದರೆ ಈ ಥರ ಫುಲ್ ಸೀರೆಗೆ ಸಿಂಪಲ್ಲಾಗಿ ನಾವು ಆರಾಮ್ಸೆ 1 ಗಂಟೆ ಇಲ್ಲಾಂದರೆ 2 ಗಂಟೆಯಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು ಆರಾಮ್ಸೆ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.